ಮ್ಯಾಂಗೋ ನೀವು ಟೈಟಲ್ ಕೊಟ್ಟಿರೋದ್ರಿಂದ ನೀವು ಮ್ಯಾಂಗೋದಲ್ಲಿ ಮಾಡುವಂತಹ ಒಂದು 5 ಡಿಶಸನ್ನು ನೀವು ಹೇಳಬೇಕು, ಮತ್ತು ನೀವು ಒಂದು 5 ಮ್ಯಾಂಗೋ ಹೆಸರನ್ನು ಹೇಳಬೇಕು. ಫಸ್ಟ್ ನೀವು ಮ್ಯಾಂಗೋ ಸೂಫ್ಲೆ, ಮ್ಯಾಂಗೋ ಜ್ಯೂಸ್, ವೆರಿ ಸಿಂಪಲ್. ಆಮೇಲೆ ಅಯ್ಯೋ ದೇವ್ರೇ, ಅಡುಗೆ ನನಗೆ ಬರಲ್ಲ. ಈಗ ಕಿಚ್ಚ ಅವರಿದ್ರೆ ಪಟ 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 ಅಂತ ಹೇಳ್ಬೋದು. ಸೊ ಮ್ಯಾಂಗೋ ಸೂಫ್ಲೆ, ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಜ್ಯೂಸ್. ಸೈಡ್ಸ್ ಯೂಸ್ ಮಾಡ್ತಾರೆ. ಮಾವಿನಕಾಯಿ. ಓ ಐ ಥಾಟ್ ರೈಪ್ ಮ್ಯಾಂಗೋ. ಛೇ ಸಾರಿ. ಮ್ಯಾಂಗೋ ಪಿಕಲ್, ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ. 5 ಆಯ್ತು. ಲೈನಾಗಿ ಹೇಳಿ ಎಲ್ಲ. ಮ್ಯಾಂಗೋ ಸೂಫ್ಲೆ, ಮ್ಯಾಂಗೋ ಐಸ್ ಕ್ರೀಮ್, ಮ್ಯಾಂಗೋ ಪಿಕಲ್, ರಿಪೀಟ್ ಆಯ್ತು. ಮ್ಯಾಂಗೋ ಜ್ಯೂಸ್, ಮ್ಯಾಂಗೋ ಪಿಕಲ್, ಮಾವಿನಕಾಯಿ ಚಿತ್ರಾನ್ನ. ಆಯ್ತಲ್ಲ. ಭಾಳ ಸ್ಟ್ರಿಕ್ಟ್ ಇವರು. ಮ್ಯಾಂಗೋಸ್, ಆಲ್ಫನ್ಸೋ, ಬಾದಾಮಿ, ಮಂಗನಪಲ್ಲಿ, ಬೇಗಂಪಲ್ಲಿ, ಇನ್ನೊಂದು ಕಸ್ತೂರಿ ಮತ್ತು ಮೈಸೂರು ಮ್ಯಾಂಗೋ. ಈ ಕ್ವಶನ್ ಇವ್ರಿಗೆ ಕೇಳಬೇಕಿತ್ತು. ನೋಡಿ, ತರಕಾರಿ ಅಡಿಗೆಗೆ ಬೇಕಾಗಿದ್ದ ವಸ್ತು ಎಲ್ಲ ತರದ್ ನಾನು, ಅಡಿಗೆ ಮಾಡೋದು ಅವರು ಸುದೀಪ್ ಅವರು. ಈಗ ಒಂದು ಇನ್ನೊಂದು ನೆಕ್ಸ್ಟ್ ಕ್ವಶನ್ ಅದಿತ್ತು, ನೀವೇ ಅದು ಹಿಂಟ್ ಕೊಟ್ಬಿಟ್ರಿ. ನಿಮ್ಮ ಇಬ್ಬರಲ್ಲಿ ಯಾರು ಅಡಿಗೆ ಚೆನ್ನಾಗಿ ಮಾಡ್ತಾರೆ? ನೀವು ಅದ ಪ್ರಶ್ನೆನೇ ಬರಲ್ಲ ನನಗೆ, ಯಾಕಂದ್ರೆ ನಾನು ಅಡಿಗೆನೇ ಮಾಡಲ್ಲ, ಅವರೇ ಮಾಡೋದು ಮನೇಲಿ. ಹಂಗಾರೆ ನಾನು ಇಲ್ಲಿ ಉಲ್ಟಾ ಕೇಳಬೇಕು. ಸುದೀಪ್ ಸರ್ ನಿಮಗೆ ಫಸ್ಟ್ ಏನು ಅಡುಗೆ ಮಾಡಿಕೊಟ್ಟಿದ್ರು ಅಂತ ಹೇಳಿ. ರೈಸ್ ಆ್ಯಂಡ್ ಚಿಕನ್ ಕರಿ ನಂಗೆ ತುಂಬ ನೆನಪಿದೆ. 26 ಇಯರ್ಸ್ ಬ್ಯಾಕ್ ಮಾಡಿದ್ದು ಫಸ್ಟ್ ಡಿಶ್ ಅವರು. ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿತ್ತು. ಸಾನ್ವಿ ಅವ್ರು ಯಾವತ್ತಾದ್ರೂ ಕಂಪ್ಲೇಂಟ್ ಮಾಡಿದ್ದಾರೆ, ಅಪ್ಪನೇ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ನೀ ಮಾಡಿಕೊಡಲ್ಲ ಅಂತ? ಇಲ್ಲ, ಅವಳು ಎಷ್ಟು ಸ್ವೀಟ್ ಅಂದರೆ, ಸ್ಕೂಲಲ್ಲಿ ಯಾರೋ ಕೇಳಿದ್ರು, ಏನಮ್ಮ ಏನು ಅಡುಗೆ ಮಾಡ್ತಾರೆ, ಅಮ್ಮ ಎಷ್ಟು ಚೆನ್ನಾಗಿ ಕರ್ಡ್ ರೈಸ್ ಮಾಡ್ತಾರೆ ಗೊತ್ತಾ ಅಂತ. ಬಟ್ ಅವಳು ತುಂಬ ಕೇಳ್ತಾ ಇರ್ತಾಳೆ. 2-3 ಡಿಶಸ್ ನಾನು ಮಾಡೋದು ಅವಳು ಇಷ್ಟಪಡ್ತಾಳೆ, ಅದನ್ನೇ ಕೇಳ್ತಾ ಇರ್ತಾರೆ. ನಾನು ಹೆಚ್ಚಿಗೆ ಈ ನಡುವೆ ಮಾಡ್ತಾ ಇಲ್ಲ, ಬಟ್ ಅವಳು ಸಣ್ಣವಳಿದ್ದಾಗ ಮಾಡಿಕೊಡ್ತಿದ್ದೆ ತುಂಬ. ಕೇರಳ ಡಿಶಸ್ ಏನಾದರೂ ಮಾಡಿಕೊಟ್ಟಿದ್ದೀರಾ? ಕೇರಳ ಇಬ್ರಿಗೂ ಇಷ್ಟ ಆಗಲ್ಲ, ಯಾಕಂದರೆ ಕೋಕೋನಟ್ ಇಷ್ಟಪಡಲ್ಲ ಇಬ್ಬರು. ಬಟ್ ಕೋಕೋನಟ್ ಆಯಿಲಲ್ಲಿ ಮಾಡಿದ್ದು ಫಿಶ್ ಕರಿ ಇಷ್ಟಪಡ್ತಾರೆ, ಚಿಕನ್ ಆಗಲಿ, ಆ ಥರ ಡಿಶಸ್. ನನಗೆ ತುಂಬ ಇಷ್ಟವಾಗಿದ್ದು ಅವಿಯಲ್, ಯಾಕಂದರೆ ತುಂಬ ವೆಜಿಟೇಬಲ್ಸ್ ಇರುತ್ತಲ್ಲ, ಆ ಕಡೆ ನೋಡೋದೇ ಇಲ್ಲ ಸುದೀಪ್ ಅವರು. ಇನ್ಫ್ಯಾಕ್ಟ್ ಅವರು ಮದುವೆಗೆ ಮುಂಚೆ ಮನೆಗೆ ಬಂದ್ರಲ್ಲ ಅಮ್ಮ ಅವರು, ಈ ಥರ ಹುಡುಗಿನ ನೋಡೋಕೆ ಬರೋ ಒಂದು, ಅವಾಗ ನಮ್ಮಮ್ಮ ಭಾಳ ಎಂತೂಸಿಯಸ್ಟಿಕ್ ಆಗಿ ಅವಿಯಲ್ ಮಾಡಿದ್ದಾರೆ. ಯಾಕಂದರೆ ಅವಿಯಲ್ ಇಸ್ ಅ ಬಿಗ್ ಡಿಶ್ ಫಾರ್ ಅಸ್. ಇವರು ಬಂದು ಕೂತು ಏನಿದು ಅಂತಂದರು. ಐ ಸೆಡ್ ಅವಿಯಲ್. ಅಯ್ಯೋ ದಯವಿಟ್ಟು ಬೇಡ, ನನಗೆ ಆಗಲ್ಲ, ತರಕಾರಿ ಇಷ್ಟನೇ ಇಲ್ಲ ಅವರಿಗೆ. ಹಾಗಿದ್ರೆ ನಿಮ್ಮ ಅಮ್ಮ ಮಾಡಿದ್ದು ಅವರು ಹಂಗೆ ಹೇಳಿದ್ರು. ನೀವು ಸೊಸೆಯಾಗಿ ಮನೆಗೆ ಬಂದಮೇಲೆ ಸುದೀಪ್ ಅವರ ತಾಯಿ ಏನಾದರೂ ಡಿಶ್ ಮಾಡಿಕೊಟ್ಟಿದ್ರ, ಅಥವಾ ನೀವು ಅವ್ರಿಗೆ ಏನಾದರೂ ಅಡುಗೆ ಮಾಡಿಕೊಟ್ಟಿದ್ರ? ಸುದೀಪ್ ಅವ್ರ ತಾಯಿ ಭಾಳ ಒಳ್ಳೆ ಅಡುಗೆ ಮಾಡ್ತಿದ್ರು. ಅವರು ಒಳ್ಳೆ ಅಡುಗೆ ಮಾಡ್ತಾರೆ, ಅವರಿಬ್ಬರು ಸಿಸ್ಟರ್ಸ್ ಮಾಡ್ತಾರೆ. ನನಗೆ ಭಾಳ ಪ್ರೆಷರ್, ಕಾಂಪಿಟೇಷನ್ ನನಗೆ, ಯಾಕಂದರೆ ಅಲ್ಲಿ ತನಕ ನಾನು ಅಡುಗೆ ಮನೆ ಒಳಗೆ ಹೋಗೇ ಇಲ್ಲ. ಬಟ್ ಅಮ್ಮ ವಾಸ್ ಸೋ ಸ್ವೀಟ್. ಅಮ್ಮ ಯಾವಾಗಲೂ ನಾನು ಮಾಡಿಕೊಡ್ತೀನಿ, ನೀನು ಸುಮ್ಮನಿರು ಅಂತ. ಅಫ್ಕೋರ್ಸ್ ಹೆಲ್ಪಿಗೆ ಜನ ಇರ್ತಿದ್ರು, ಬಟ್ ಅವ್ರು ನನಗೆ ನೀನು ಅದ್ರ ಬಗ್ಗೆ ಟೆನ್ಷನ್ನೇ ತೊಗೋಬೇಡ, ನಾನೇ ಮಾಡ್ತೀನಿ ಅಂತ ಹೇಳಿದ್ರು. ನೋಡ್ತಾ ಏನಾರ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಇವರು ಸಂಜೆ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾ ಇದ್ರು, ನೀವು ಅವ್ರ ಅಜ್ಜಿ ಬಗ್ಗೆ ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಆಗ ಸ್ಪರ್ಶ ಮೂವಿ ಶೂಟಿಂಗ್ ಟೈಮಲ್ಲೇ ಹೋಗ್ತಾ ಇದ್ರಂತೆ ಅಜ್ಜಿ ತಾತ ಜೊತೆ ಎಲ್ಲ. ಆಗ್ಲೇ ನನಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ. ಸೊ ಈಗ ನಾವೇನಾದರೂ ಒಂದು ಸಕ್ಸಸ್ ಮಾಡ್ತಿದ್ದೀವಿ ಅಂದರೆ ಆ್ಯಸ್ ಅ ಡಾಟರ್ ನನಗೆ ಅಪ್ಪ ಅಮ್ಮ ನೋಡಬೇಕು ಅಂತಿರುತ್ತೆ. ಸೊ ಅಪ್ಪ ಅಮ್ಮನಿಗೆ ಮಕ್ಕಳಿರಬೇಕು ಅನಿಸುತ್ತೆ. ಸೊ ಈ ಜರ್ನಿಯಲ್ಲಿ ಯಾವತ್ತಾದರೂ ಅಜ್ಜಿನ ನೆನೆಸ್ಕೊಂಡಿದ್ದಾರಾ? ಹೌದು, ನಾವೆಲ್ಲ ನೆನಪಿಸ್ಕೋತೀರಿ. ಯಾಕಂದರೆ ನಮ್ಮ ಎಲ್ಲರ ಜೀವನದಲ್ಲಿ ಅವರೊಂದು ದೊಡ್ಡ ಪಾತ್ರನ ನಿಭಾಯಿಸಿದ್ದಾರೆ. ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ರು ಎಲ್ಲರಿಗೂ. ಸೊ ಎಲ್ಲರೂ ತುಂಬ ಮಿಸ್ ಮಾಡ್ಕೋತೀವಿ. ಅವರಿದ್ದಾರೆ, ಅವರ ಬ್ಲೆಸ್ಸಿಂಗ್ಸ್ ಇದೆ ಅವನ ಮೇಲೆ. ಅದರಿಂದ ಈ ಫಿಲ್ಮ್ ಚೆನ್ನಾಗಿ ಕೂಡಿ ಬಂದಿದೆ. ಅವ್ರು ತುಂಬ ಪ್ರಾರ್ಥನೆ ಮಾಡ್ತಿದ್ರು, ತುಂಬ ಪೂಜೆಗಳು ಮಾಡ್ತಿದ್ರು. ಅದ್ರದ್ದೆಲ್ಲ ಫಲ ಇವತ್ತು ಸಿಗ್ತಾಯಿದೆ. ಅವನಿಗಿದು ತುಂಬ ಚೆನ್ನಾಗಾಗುತ್ತೆ ಅಂತ ನಂಗೆ ಮನಸ್ಸಿಗೆ ಅಮ್ಮಂದು ಪೂಜೆ, ಅಮ್ಮಂದು ಆಶೀರ್ವಾದದಿಂದ ನನಗೆ ಆ ಕಾನ್ಫಿಡೆನ್ಸ್ ಇದೆ.
ಈಗ ಈ ಸಿನಿಮಾ ಟ್ರೇಲರ್ ಅಥವಾ ಟೀಸರ್ ಬಂದಾಗ ನಮಗೆ ಮೊದಲು ಅಲ್ಲಿ ರೆಸ್ಪಾನ್ಸ್ ಸಿಗೋದೆ ಕಮೆಂಟ್ಸಿಂದ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಾವು ಒಂದಷ್ಟು ನೆಗೆಟಿವ್ ಕಮೆಂಟ್ಸೇ ಇಲ್ಲ, ಎಲ್ಲಾನು ಪಾಸಿಟಿವ್ ಕಮೆಂಟ್ಸೇ ಇದೆ. ಸೊ ನಾನು ಒಂದಷ್ಟು ಕಮೆಂಟ್ಸನ್ನು ಓದ್ತೀನಿ, ನೀವು ಅದಕ್ಕೆ ರಿಯಾಕ್ಷನ್ ಕೊಡಬೇಕು. ನೀವು ಬ್ಯುಸಿ ಇರ್ತೀರ, ಆಬ್ವಿಯಸ್ಲಿ ಕಮೆಂಟ್ಸ್ ಓದಿರಲ್ಲ ಅಂದ್ಕೊಳ್ತೀನಿ. ನಾನು ಇಲ್ಲೇ ಕಮೆಂಟ್ಸನ್ನು ಯೂಟ್ಯೂಬ್ ಡೈರೆಕ್ಟ್ ಹೋಗಿ ಸರ್ಚ್ ಮಾಡ್ತೀನಿ. ಅಮ್ಮ ಇಟ್ಟ ಹೆಸರು ಸುದೀಪ್, ಆದರೆ ಪಾಪ್ಯುಲರ್ ಆಗಿದ್ದು ಕಿಚ್ಚ, ಅದೇ ರೀತಿ ಪಚ್ಚಾನು ಆಗ್ತಾರೆ. ಖಂಡಿತ ಆಗ್ತಾರೆ. ಫೀಲ್ಡ್ನಲ್ಲಿ ಹೊಸ ತಳಿ ಅಬ್ಬರ ಜೋರಾಗಿದೆ. ಆಲ್ ದ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್ಸ್. ಹೌ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಸಂಚಿತ್ ಇಸ್ ನಾಟ್ ಸಿಂಪ್ಲಿ ಆಕ್ಟಿಂಗ್, ಹಿ ಇಸ್ ಜಸ್ಟ್ ಲಿವಿಂಗ್ ಇನ್ ದಟ್ ಕ್ಯಾರೆಕ್ಟರ್. ಅದು ಭಾಳ ಕರೆಕ್ಟಾಗಿ ಹೇಳಿದ್ದಾರೆ. ಅದು ಟ್ರೇಲರ್ ನೋಡೇ ಹೇಳ್ಬಿಟ್ರಲ್ಲ. ವೆರಿ ಗುಡ್. ಅದೊಂದು ಒಂದೊಂದು ಕಟ್ಟಲ್ಲೂ ತುಂಬಾನೇ ಚೆನ್ನಾಗಿ ಒಂದು ಆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೊಗಳ್ತಾ ಇದ್ದಾರೆ. ಅಗೇನ್ ಆಲ್ ದ ಬೆಸ್ಟ್ ಫ್ರಮ್ ಡಿ ಬಾಸ್ ಫ್ಯಾನ್. ಪಕ್ಕಾ ಹೀರೋ ಮೆಟೀರಿಯಲ್ ಇದು. 100% ಪಕ್ಕಾ ಹೀರೋ ಮೆಟೀರಿಯಲ್. ಜೂನಿಯರ್ ಕಿಚ್ಚ, ಸಂಚಿತ ಸರೋವರ್, ಮ್ಯಾಂಗೋ ಪಚ್ಚ ಅಂದ್ರೆ ಅವರು. ಹೌ ಸ್ವೀಟ್. ಕ್ಲಿಯರ್ಲಿ ಶೋಸ್ ದಟ್ ಹಿ ಈಸ್ ಅ ಹಿಯರ್ ಟು ರೂಲ್. ಅಂದರೆ ಕನ್ನಡ ಇಂಡಸ್ಟ್ರಿನ ರೂಲ್ ಮಾಡ್ತಾರೆ ಇನ್ನು ಮುಂದಿನ ಅಷ್ಟು ವರ್ಷ. ಎಕ್ಸ್ಪೆಕ್ಟೇಷನ್ ತುಂಬ ಹೈ ಲೆವೆಲ್ ಇದೆ ಅಂತ. 25 ವರ್ಷದಿಂದ ಒಂದು ಲೆಕ್ಕ, ಇನ್ಮೇಲಿಂದ ಮತ್ತೊಂದು ಲೆಕ್ಕ, ಹೋಗಿ ಅವ್ರ ಮಗ ಬಂದಿದ್ದಾನೆ ಅಂತ ಹೇಳಿ. ಅದು ಆ ರೀಲ್ಸ್ ನೋಡಿದ್ದೀನಿ, ಎಷ್ಟು ಕ್ರಿಯೇಟಿವ್ ಆಗಿ ಇರ್ತಾರಲ್ಲ ಜನ. ಅವ್ರು ಎಷ್ಟು ಚೆನ್ನಾಗಿ ಅದನ್ನ ಹೋಲಿಕೆ ಮಾಡಿ ಆ ಡೈಲಾಗ್ ಅಂತ ಅಂದಿಟ್ಟು. ಸೊ 2-3 ಅದರ್ ಲೈಕ್ ದಟ್. ಸೋ ನೈಸ್. ಬ್ಯೂಟಿಫುಲ್ ಒನ್ಸ್ ಅದರ್ ರೀಲ್ಸ್. ಹೌದು, ಅದನ್ನ ಕಮೆಂಟ್ಸಲ್ಲೂ ಕೂಡ ಹಾಕ್ತಾ ಇದ್ದಾರೆ. ಜೊತೆಗೆ ಅಪ್ಪು ಫ್ಯಾನ್ಸ್ ಮತ್ತು ಯಶ್ ಫ್ಯಾನ್ಸ್ ಕಡೆಯಿಂದನೂ ನಾವು ತುಂಬ ಸಪೋರ್ಟ್ ಮಾಡ್ತೀವಿ ಅಂತ ಕಮೆಂಟ್. ಹೌ ಸ್ವೀಟ್. ಆ ಹೊಂದಾಣಿಕೆ ಇರಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಎಲ್ಲರೂ ಎಲ್ಲರ ಫಿಲ್ಮು ನೋಡಬೇಕು, ಆವಾಗಲೇ ನಮ್ಮ ಇಂಡಸ್ಟ್ರಿ ಬೆಳೆಯೋದು. ತುಂಬ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಎಸ್, ಆಲ್ ಫ್ಯಾನ್ಸ್ ಥ್ಯಾಂಕ್ ಯು. ಟ್ರೇಲರ್ ನೋಡಿದ್ರೇ ಗೊತ್ತಾಗುತ್ತೆ ಸಂಚಿತ್ ಅವರು ಎಷ್ಟು ಡೆಡಿಕೇಟಿವ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಬೆಂಕಿ ಆಕ್ಟಿಂಗ್ ಬಾಯ್. ಅವರ ಡೆಡಿಕೇಶನ್ ಬಗ್ಗೆ ಏನು ಹೇಳ್ತೀರಾ ನೀವು? ಅದು ನೋಡಿ ಕಲ್ತಿರೋದು ಇದೆ, ಅವನಲ್ಲೂ ಇದೆ. ಅವನಲ್ಲಿ ನನ್ನದೇ ಆದ ಒಂದು ದಾರಿ, ನನ್ನದೇ ಆದ ಒಂದು ಛಾಪನ್ನು ಬಿಡಬೇಕು ನಾನು ಅಂತ ಇದೆ. ಸೊ ಹಾಗಾಗಿ ಅವ್ರ ಮಕ್ಕಳಿಗೆ ಅದು ಬಂದಾಗ ಅವರಿಗೆ ಅದಕ್ಕೆ ತಕ್ಕನಂತೆ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಯಾವ ಥರ ಡಿಸಿಪ್ಲಿನ್ ಇರಬೇಕು, ಅದನ್ನು ಅವರೇ ಮಾಡಿಕೊಂಡು ಮಾಡ್ತಾಯಿದ್ದಾನೆ. ಅದಕ್ಕೆ ಫಲ ಸಿಕ್ಕಿದೆ ಈಗ ಅವನಿಗೆ. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇನ್ನೊಂದು ಲಾಸ್ಟ್ ಕಮೆಂಟ್ ಓದ್ತೀನಿ. ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ನಾನು ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆ ಕಥಾಚಲನ, ನಟನೆ ಅದ್ಭುತ, ನಿಮ್ಮಿಂದ ಅಪೇಕ್ಷೆ ಹೆಚ್ಚಾಗಿದೆ. ಆಲ್ ದ ಬೆಸ್ಟ್ ಮ್ಯಾಂಗೋ ಪಚಾತಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.